ಸರ್ ಕಮ್ ಇನ್. ಸರ್ ಕಾಫಿ. ನೀವ್ಯಾ ಕಾಫಿ ತಂದ್ರಿ? ಮೈನಾ ಎಲ್ಲಿ? ಮೈನಾ ಇನ್ಮೇಲೆ ಇಲ್ಲಿಗೆ ಬರಲ್ವಂತೆ. ವಾಟ್? ಯಾರು ಹೇಳಿದ್ರು ಹಾಗಂತ? ಬಾಲರಾಜ್ ಸರ್ ಹೇಳಿದ್ರು ಇನ್ಮೇಲೆ ದಿನ ನೀನೇ ಕಾಫಿ ತಗೊಂಡೋಗಿ ಕೊಡು ಅಂತ. ಅದಕ್ಕೆ ನಾನೇ ತಗೊಂಡ್ ಬಂದೆ ಸರ್. ಯಾಕೆ ಬರಲ್ವಂತೆ? ಗೊತ್ತಿಲ್ಲ ಸರ್, ಅವ್ರು ಇನ್ಮೇಲೆ ಇಲ್ಲಿಗೆ ಬರಲ್ವಂತೆ. ಮತ್ತೆ ದೀಪ ಹಚ್ಚೋಗಿದ್ದಾಳೆ, ಅದನ್ನ ಅಲ್ಲೇ ಕೂತ್ಕೊಂಡು ಮಾಡಲ್ಲಂತ? ಅದು ಸರ್, ದೇವ್ರಿಗೆ ದೀಪ ಹಚ್ಚಿದ್ ನಾನೇ ಸರ್. ವಾಟ್? ದೀಪ ಹಚ್ಚಿದ್ದು ನೀವಾ? ಹೌದು ಸರ್, ನಾನೇ. ಲುಕ್, ಇನ್ನು ಮುಂದೆ ಮೈನನ್ ಬಿಟ್ಟು ನನ್ನ ಕ್ಯಾಬಿನಲ್ಲಿ ಯಾರು ದೀಪ ಹಚ್ಚೋ ಆಗಿಲ್ಲ. ನನಗೆ ಕಾಫಿ ತಂದ್ಕೊಡೋದು ಮೈನಾ ಮಾತ್ರ. ನನ್ನ ಮಾತು ಮೀರಿ ಮತ್ತೆ ಏನಾದ್ರು ಹೀಗೆ ನಡ್ಕೊಂಡ್ರೆ ಇಲ್ಲಿರೋ ಎಲ್ಲರನ್ನೂ ಕೆಲ್ಸದಿಂದ ತೆಗೆದಾಕ್ಬಿಡ್ತೀನಿ. ಗೆಟ್ ಔಟ್. ಸಾರಿ ಸರ್. ನಡೀರಿ, ಎಲ್ರಿ ಹೋಗ್ತಾ ಇದ್ದೀರಾ? ನಡೀರಿ ಹಿಂದಕ್ಕೆ ನಡೀರಿ. ಏನ್ ಸರ್ ಇದು ಅನ್ಯಾಯ? ಮೋಸ ಮಾಡೋರ್ಗೆ ರಕ್ಷಣೆ ಮಾಡ್ತಿದ್ದೀರಲ್ಲ ಸರ್. ಬಿಡಿ ಸರ್ ನಮ್ಮನ್ನ ಒಳಗಡೆ, ಒದ್ದು ನಮ್ ದುಡ್ಡನ್ನ ವಸೂಲಿ ಮಾಡ್ಕೋತೀವಿ. ರೀ, ನೀವು ಬರ್ತೀರಾ ಅಂತ ಅವ್ನು ಇಲ್ಲೇ ಕಾಯ್ಕೊಂಡು ಕೂತಿರ್ತಾನ. ನಿಮ್ ದುಡ್ಡು ಎತ್ಕೊಂಡವನು ಓಡೋಗಿದ್ದಾನೆ. ಹೊರಡಿ ನೀವೆಲ್ಲ ಮೊದ್ಲಿಲ್ಲಿಂದ. ಸರ್, ₹1 ಅಲ್ಲ, ₹2 ಅಲ್ಲ ಸರ್, ಲಕ್ಷಾಂತರ ರೂಪಾಯಿ ಕೊಟ್ಟಿರೋದು. ಹೋಗಿ ಅಂದ್ರೆ ಎಲ್ಗೋಗಿ ಸಾಯ್ಬೇಕು ಸರ್? ರೀ, ದುಡ್ಡು ಕೊಡ್ಬೇಕಾದ್ರೆ ಎಲ್ರಿ ಹೋಗಿತ್ತು ನಿಮ್ ಬುದ್ಧಿ? ಯಾರು ಏನೇ ಹೇಳಿದ್ರು ನಂಬುಡೋದಾ? ಕಂಪ್ಲೇಂಟ್ ಕೊಟ್ಟಿದ್ದೀರ ತಾನೆ, ನಾವು ನೋಡ್ಕೋತೀವಿ. ಮೊದ್ಲು ಇಲ್ಲಿಂದ ಹೊರಡಿ. ಸರ್, ಹೊರಡಿ ಅಂದ್ರೆ ಎಲ್ಲಿಗೆ ಸರ್ ಹೊರಡೋದು? ನಮ್ ದುಡ್ಡು ನಮಗ್ ಬೇಕಷ್ಟೇ, ಒಂದು ವಸೂಲಿ ಮಾಡ್ಕೊಡಿ. ನನ್ನನ್ ಕೇಳಿ ದುಡ್ಡು ಕೊಟ್ರೇನ್ರಿ ನೀವು? ಫಾರಿನ್ಗೆ ಹೋಗ್ಬೇಕು, ಕೈ ತುಂಬಾ ಸಂಪಾದನೆ ಮಾಡ್ಬೇಕನ್ನೋ ದುರಾಸೆಯಿಂದ ಅವ್ರ ಜಾಬ್ ತುಂಬಿಸುದ್ರಿ. ಈಗ ಬಂದು ದುಡ್ಡು ವಸೂಲಿ ಮಾಡ್ಕೊಡಿ ಅಂದ್ರೆ ನಾವೇನ್ರಿ ಮಾಡೋದು? ಏನ್ ಸರ್, ನೀವು ಮಾತಾಡ್ತಿರೋದು ನೋಡಿದ್ರೆ ಅವ್ರನ್ನ ಕಾಪಾಡ್ತಿರೋ ಹಾಗಿದೆ. ಎಷ್ಟು ತಗೊಂಡ್ರಿ ಅವ್ರ ಹತ್ರ? ಏನ್ರಿ ಹೇಳ್ತಿದ್ದೀರಾ ನೀವು? ನಿಮ್ ದುಡ್ಡಲ್ಲಿ ನನ್ನ ಹೆಂಡತಿ ಮಕ್ಕಳನ್ನ ಸಾಕೋದರ್ದು ನನಗಿಲ್ಲ. ನಾನ್ ಮಾಡೋ ಕೆಲ್ಸಕ್ಕೆ ನನಗೆ ಸಂಬಳ ಬಂದೇ ಬರುತ್ತೆ. ನಿಮ್ಗೇನು ಸಂಬಳ ಬರುತ್ತೆ ಸರ್? ನಾವು ಸಂಬಳ ತಗೋಬೇಕು, ಚೆನ್ನಾಗಿ ಜೀವನ ಮಾಡ್ಬೇಕು ಅಂತ ನಮಗೂ ಆಸೆ ಇರಲ್ವಾ? ಅದೇ ಆಸೆ ಪಟ್ಟು ದುಡ್ಡು ಕೊಟ್ಟು ಹಳ್ಳಕ್ ಬಿದ್ವಿ. ದಯವಿಟ್ಟು ನಮ್ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ ಸರ್. ನನಗೆ ನಿಮ್ ಕಷ್ಟ ಅರ್ಥ ಆಗುತ್ತೆ, ಅರ್ಥ ಆಗಲ್ಲ ಅಂತಲ್ಲ. ಸದ್ಯದ ಪರಿಸ್ಥಿತಿಲಿ ನಾನು ಏನು ಮಾಡೋದಕ್ಕಾಗ್ತಾ ಇಲ್ಲ. ಸ್ವಲ್ಪ ದಿನ ಸಹಕರಿಸಿ. ಅವ್ರೆಲ್ಲೇ ಇದ್ರು ಹುಡುಕಿ ನಿಮ್ ದುಡ್ಡು ವಸೂಲಿ ಮಾಡಿಕೊಟ್ಟು ನಿಮಗ್ ನ್ಯಾಯ ಒದಗಿಸ್ಕೊಡೋ ಜವಾಬ್ದಾರಿ ನಂದು. ದಯವಿಟ್ಟು ಈಗ ಎಲ್ಲ ಹೊರಡಿ. ನಡೀರಿ ಹಿಂದಕ್ಕೆ ಹೋಗ್ರಿ ಹಿಂದೆ.